ಇಲ್ಲಿ ನಾವು ಯಾಕೆ ಅವ್ರ ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀವಿ? ನಿಯಮಾವಳಿ ಮೇಲೆ ನಡೆಯುನು ಅಲ್ಲ ನೀವು ಅದನ್ನ ನಾವು ಸದನಕ್ಕೆ ಶೋಭೆ ತರುವಂಗ ಇರೋನು. ಇವೆಲ್ಲ ರೂಲ್ಸ್ ಬಿಟ್ಟು ರೂಲ್ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಅಕ್ಕಪಟ್ಟಿ ಅಂತ ತೆಗೀರಿ. ರೂಲ್ ಬಿಟ್ ಮಾಡಿರೋರು ಅವರು ಇಲ್ಲ ಅಲ್ಲ, ಅಕೌಂಟ್ ಅಲ್ಲಿ ಅವ್ರ ಅಕೌಂಟ್ಗೆ 1,20,00,000 ಹೋಗಿದೆ. ಅದು ಚರ್ಚೆ ಮಾಡೋಣ ಅಂದ್ರೆ 1,20,00,000 ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ನೋಟಿಸ್ ಕೊಡ್ರಿ, ಸಂಪೂರ್ಣ ಚರ್ಚೆ ಮಾಡ್ರಿ. ನೋಡಿ ಸರ್, ಅಕೌಂಟ್ಗೆ ಹೋಗೈತೆ ಒಟ್ಟು 89 ತೆಗೀರಿ. ಹಗರಣ ಕೋಟಿ ಹಗರಣ ಪ್ರತಿಭಟನೆ ಮಾಡಿರಿ. 600 ಅಕೌಂಟ್ ವಿಚಾರಗಳು 600 ಅಕೌಂಟ್ ಚರ್ಚೆ 600 ಅಕೌಂಟ್ ಆಗಿದೆ. 600 ಅಕೌಂಟ್ ಅಲ್ಲಿ ಅದರಲ್ಲಿ 15 ಲಕ್ಷ ನೋಟಿಸ್ ಕೊಟ್ಟು ಬೇನಾಮಿ ಕಾರುಗಳು, ಬೇನಾಮಿ ಮನೆ ಎಲ್ಲ ಚರ್ಚೆ ಅದರಿಂದ ಸರ್ಕಾರದ ಹಣ ದಯವಿಟ್ಟು ಹೆಂಗೆ 600 ಬಾಹಿರವಾಗಿ ಹೆಂಗೆ 600 ಅಕೌಂಟ್ ಉತ್ತರ ಕೊಡೋದು 600 ಅಕೌಂಟ್ ಹೋಗೈತೆ. ಇದು ಸರ್ಕಾರದ ಹಣ ಹೆಂಗ್ ಹೋಗ್ತದೆ? ಸದಸ್ಯರ ಹಕ್ಕುಚ್ಯುತಿ ಆಗ್ತಾ ಇದೆ. ಆಗ್ಲಿ ಪರವಾಗಿಲ್ಲ, ದಯವಿಟ್ಟು ಏನ್ ಬೇಕೋ ಮಾಡಿ. ಆರೋಪ ಮಾಡೋದು ನಿಯಮ ಅವ್ರಿಗೆ ಚರ್ಚೆ ಆಗ್ಬೇಕು ಅಂತ ಕಾರ್ಯದರ್ಶಿಗೆ ನಿಮ್ಗೆ ಚರ್ಚೆ ಆಗ್ಬೇಕು ಅಂತ ವಿಷಯಗಳು ಕಡತಕ್ಕೆ ಚರ್ಚೆ ಮಾಡ್ಬೇಕು ಅಂತ ವ್ಯಕ್ತಿಯ ಮಂತ್ರಿ ಈಗ ನಿನ್ನೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು. ವಿರೋಧ ಪಕ್ಷದ ನಾಯಕರೇ ನಾಗೇಂದ್ರನ್ನ ವಜಾ ಮಾಡಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಆಡಳಿತ ಪಕ್ಷದ ಸದಸ್ಯರು ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದ ಸಮಸ್ಯೆಗಳು, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು. ಅದರ ಸಲುವಾಗಿ ನಾವು ಅಧಿವೇಶನ ನಮ್ಮ ಸದಸ್ಯರ ಅವಕಾಶ ಮಾಡಿಕೊಡಿ ವಜಾ ಮಾಡಿ ಇದ್ದಾರೆ. ನಾನು ವಜಾ ಮಾಡಿ ದಯವಿಟ್ಟು ನಾಗೇಂದ್ರನ ವಜಾ ಮಾಡಿ. ಬರದ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ. ವಿಷಯಗಳ ಬಗ್ಗೆ ಚರ್ಚೆ ವಜಾ ಮಾಡಿ ನಡೀಬೇಕು. ಇವರ ರಾಜಕೀಯ ದುಂಡಾವರ್ತನೆಗೆ ಸದನವನ್ನ ಬಲಿ ನಾಗೇಂದ್ರನ ವಜಾ ಮಾಡಿ. ರಾಜ್ಯದ ಅಭಿವೃದ್ಧಿ ರಾಹುಲ್ ಗಾಂಧಿ ಮನೆ ಹೋಯ್ತು. ಇವರ ರಾಜಕೀಯ ರಾಹುಲ್ ಗಾಂಧಿ ಮನೆ ಹೋಯ್ತು. ರಾಹುಲ್ ಗಾಂಧಿ ಮನೆ ಹೋಯ್ತು. ಹಲೋ, ರಾಹುಲ್ ಗಾಂಧಿ ಮನೆ ಹೋಯ್ತು. ಮೇಡಮ್, ಮಾನ್ಯ ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆ ಹೋಯ್ತು. ಈ ರೀತಿ ಮಾತಾಡೋದು ಇದೆಲ್ಲ ರಾಹುಲ್ ಗಾಂಧಿ ಮನೆ ಹೋಯ್ತು. ತಮ್ಮ ಅಧಿಕಾರಿಗಳಿಗೆ ತಾವು ಸೂಚನೆ. ರಾಹುಲ್ ಗಾಂಧಿ ಮನೆ ಹೋಯ್ತು. ಕಾನೂನು ಬಾಹಿರ ವಿಷಯಗಳು ರಾಹುಲ್ ಗಾಂಧಿ ಮನೆ ಹೋಯ್ತು. ನಿಮ್ಮ ಅಧಿಕಾರಿಗಳು ಎಲ್ಲ ಬರ್ಕೊತಾ ಇದ್ದಾರೆ. ರಾಹುಲ್ ಗಾಂಧಿ ಮನೆ ಹೋಯ್ತು. ಕಾನೂನು ಬಾಹಿರ ಇದು. ರಾಹುಲ್ ಗಾಂಧಿ ಮನೆ ಹೋಯ್ತು. ಬಾಹಿರ ಕಡತಕ್ಕೆ ರಾಹುಲ್ ಗಾಂಧಿ ಮನೆ ಹೋಯ್ತು. ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳಿಗೆ ಸೂಚನೆ. ರಾಹುಲ್ ಗಾಂಧಿ ಮನೆ ಹೋಯ್ತು. ಚರ್ಚೆ ಮಾಡಿ. ರಾಹುಲ್ ಗಾಂಧಿ ಮನೆ ಹೋಯ್ತು. ವಜಾ ಮಾಡಿ. ನಾಗೇಂದ್ರನ ವಜಾ ಮಾಡಿ. ಜನಗಳ ಆಸೆ ನಾಗೇಂದ್ರನ ವಜಾ ಮಾಡಿ. ಈ ಸದನವನ್ನ ಬಲಿ ಕೊಡ್ತಾ ಇದ್ದಾರೆ ಇವರು. ಇದಕ್ಕೆ ರಾಹುಲ್ ಗಾಂಧಿ ಮನೆ ಹೋಯ್ತು. ಜನಗಳ ಸಮಸ್ಯೆ ಚರ್ಚೆ ರಾಹುಲ್ ಗಾಂಧಿ ಮನೆ ಹೋಯ್ತು. ರಾಹುಲ್ ಗಾಂಧಿ ಮನೆ ಹೋಯ್ತು. ರಾಹುಲ್ ಗಾಂಧಿ ಮನೆ ಹೋಯ್ತು. ನಾಗೇಂದ್ರನ ವಜಾ ಮಾಡಿ. ನಾಗೇಂದ್ರನ ವಜಾ ಮಾಡಿ. ನೋಡಿ, ಸಿಬಿಐ ಚಾರ್ಜ್ ಶೀಟ್ ಇದು. ಧಿಕ್ಕಾರ. ರಾಹುಲ್ ಗಾಂಧಿ ಸನ್ಮಾನ್ಯ ಸದಸ್ಯರೇ, ಈಗಾಗಲೇ ರಾಹುಲ್ ಗಾಂಧಿ ಮನೆಗೋಯ್ತು. ಬಹಳಷ್ಟು ಮಾನ್ಯ ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಒಂದು ನಿಮಿಷ. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಹೇಳಿ
ಹೇಳೈತೆ ಕಟ್ಟಕ್ಕೆ ಹೋಗಲ್ಲ. ನಾವು ಉತ್ತರ ಕೊಡಕ್ ರೆಡಿ ಇದೀವಿ. ಪ್ರಶ್ನೆ ಕೇಳಕ್ಕೆ ಧಿಕ್ಕಾರ 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 ಧಿಕ್ಕಾರ. ಆಯ್ತು, ಈಗ ಧಿಕ್ಕಾರ ನಾವು ಸಾಕಷ್ಟು ಸರಿ ಅವ್ರಿಗೆ ಮನವಿ ಮಾಡ್ಕೊಂಡ್ವಿ. ದಯವಿಟ್ಟು ಸದನ ನಡೆಸ್ರಿ. ನಿಮ್ಮ ಮನವಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ದೀರಿ. ಬಹಳಷ್ಟು ಶಾಸಕರು ಒತ್ತಡ ಇದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಸದನಕ್ಕೆ ಬಂದಿದ್ದಾರೆ. ಸದನ ನಡೆಯಕ್ಕೆ ಏನಾದರೂ ಒಂದು ಅವಕಾಶ ಸಂದೇಶ ಮಾಡಿಕೊಡಿ. ಜನತೆಗೆ ಹೋಗ್ಬೇಕನ್ನೋ ಅವಕಾಶ ವಿಚಾರದಲ್ಲಿ ಮಾಡಿಕೊಡಿ. ಬಂದಿದ್ದಾರೆ. ದಯವಿಟ್ಟು ಸದನ ನಡೆಸ್ರಿ. ಸದನ ನಡೆಸಿ. ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ವ್ಯಕ್ತಿ ಮುಖ್ಯ ಅಲ್ಲ. ಸದನ ಮುಖ್ಯ ಇಲ್ಲಿ. ನೀರಿನ ತೊಂದರೆ ಬಗ್ಗೆ ಸದನ ನಡೆಸಬೇಡಿ ನೀವು. ವ್ಯಕ್ತಿಗಲ್ಲ ಸದನ ಇದು. ವ್ಯಕ್ತಿಗಲ್ಲ ಸದನ ನಡೆಸ್ತಾ ಇರೋದು ಅದಕ್ಕೆ ನೀವು. ದಯವಿಟ್ಟು ಸನ್ಮಾನ್ಯ ನೋಡಿ ಇಲ್ಲಿ ಎಲ್ಲ ಸದಸ್ಯರೇ, ಇವರು ಇವತ್ತು ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡೋದು ಬಿಟ್ಟು ಇವರ ರಾಜಕೀಯಕ್ಕೆ ಸದನದ ಸಮಯವನ್ನು ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರಿಗೆ ಸದನಕ್ಕೆ ಬಂದು ಜನರ ಆಶೋತ್ತರಕ್ಕೆ ಪ್ರತಿಬಿಂಬಿಸೋದು ಬಿಟ್ಟು ಸತ್ತೋಗಿರೋ ಇಶ್ಯೂ ಅದು. ಬಹಳಷ್ಟು ಸದಸ್ಯರು ಒತ್ತಡ ಇದೆ. ಈ ಕಲಾಪವನ್ನು ಪ್ರಾರಂಭ ಮಾಡಬೇಕು. ಅದಕ್ಕೆ ಇವತ್ತು ಒಂದು ಸದನವನ್ನ ಬಲಿ ನಿಲುವಳಿ ಸೂಚನೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬರಗಾಲದ ಬಗ್ಗೆ ಸೂಚನೆ ಕೊಡ್ಲಿಕ್ಕೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರಗಾಲನೇ ಘೋಷಣೆ ಮಾಡಿಲ್ಲ ಇನ್ನ. ಇಂತಹ ಪರಿಸ್ಥಿತಿ ಬಗ್ಗೆ ಮಾಡಿ ಚರ್ಚೆ ಮಾಡಕ್ಕೆ ಬರಗಾಲನೇ ಘೋಷಣೆ ಮಾಡಿಲ್ಲ. ಪರಿಸ್ಥಿತಿ ಅನುಗುಣವಾಗಿ ಸೆಷನ್ನಲ್ಲಿ ಚರ್ಚೆ ಮಾಡಿ ಬರಗಾಲ ಘೋಷಣೆ ಮಾಡಿ ಚರ್ಚೆ ಏನೇನು ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ಇವತ್ತು ಇವ್ರಿಗೇನಾದ್ರೂ ಧೈರ್ಯ ಇದ್ರೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಸರ್ಕಾರ ಹಾಗೂ ನಡವಳಿಕೆ ನಿಯಮ 60ನೇ ನಿಯಮದ ಮೇರೆಗೆ ಕಾಂಗ್ರೆಸ್ನವರ ಈ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಈ ಕೆಳಕಂಡ ನಿರ್ವಹಣೆ ಸೂಚನೆಯನ್ನ ಕೊಡುತ್ತೇನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ 171 ತಾಲೂಕುಗಳಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಇದರಿಂದಾಗಿ ಗ್ರಾಮಗಳಲ್ಲಿ ತೀವ್ರತರವಾದ ಕುಡಿಯುವ ನೀರು ಅಭಾವದಿಂದ ಜಾನುವಾರುಗಳಿಗೆ ತೊಂದರೆ ಆಗಿದೆ. ಜಾನುವಾರು ಮೇವು ಅಭಾವ ಉಂಟಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳು ಈ ಬರ ಪರಿಹಾರ ಕಾರ್ಯಕ್ರಮಗಳು ಇಂಥವೆಲ್ಲ ಕೆಲಸ ಕಾರ್ಯಗಳು ಇವತ್ತು ಒಂದು ಮಹತ್ವದ ಚರ್ಚೆಯನ್ನ ಆಗಬೇಕು ಅನ್ನುವ ನಿಲುವಳಿ ಸೂಚನೆಯನ್ನ ರಾಹುಲ್ ಗಾಂಧಿ ಮನೆಗೋಯ್ತು. ಸನ್ಮಾನ್ಯ ರಾಹುಲ್ ಗಾಂಧಿ ಮನೆಗೋಯ್ತು. HD ರೇವಣ್ಣ ಅವರು ಮತ್ತು ಅನೇಕ ಸದಸ್ಯರು ಇದಕ್ಕೆ ರುಜುವಾಯಿ ಕೊಟ್ಟಿದ್ದಾರೆ. ನಾನು ಇದನ್ನ ಈ ನಿಲುವಳಿ ಸೂಚನೆಯನ್ನ ರೂಲ್ ನಂಬರ್ 69ಗೆ ಪರಿವರ್ತನೆ ಮಾಡಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಇಲ್ಲ, ನಾವೇನು ಕೇಳೇ ಇಲ್ಲ. ನಾವೇನು ಕೇಳೇ ಇಲ್ಲ. ಅಧ್ಯಕ್ಷರೇ, ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅವರ ನೋಟಿಸ್ ಅನ್ನ ತಾವು ಅವ್ರಿಗೆ ಬೇಡ ಅಂತಂದ್ರೆ ತಿರಸ್ಕಾರ ಮಾಡಿ. ನಮ್ ಕಡೆ ಅವರು ಕೊಟ್ಟಂತ ನೋಟಿಸ್ ನೋಡಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೊಳ್ಳಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಬೇಡ. ಕಾಂಗ್ರೆಸ್ ಅಧಿಕಾರ ಅವರು ತಮಗೆ ಮನವಿ ಕೊಡ್ತಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಪ್ರಾರಂಭ ಅಧ್ಯಕ್ಷ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಈಗ
ಮಾಡಿ ಮಾತಾಡೋ ಚರ್ಚೆ ಇದೆ. ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದೇನೆ. ಸೆಕ್ರೆಟರಿ ಗೈಡ್ ಮಾಡ್ರಿ ಅವರಿಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.